ಇನ್ನು ಈ ಸಂಕ್ರಾಂತಿಗೆ ಹೊಡೆದಾಕ್ತಾರ ಕಣೋ, ಏನು ಮಾಡ್ತೀಯೋ? ಫ್ರೀ ಆದಾಗಲೆಲ್ಲ ಬಾ ಕುರಿ ಮೇಯಿಸು. ಒಂದು ಕುರಿಗೆ 50,000ಕ್ಕೆ ಮಾರಿದ್ರು ಲಾಭ ಮಾಡ್ಬೋದು ಬಿಡಿ, ಚೆನ್ನಾಗಿ ಮೇಯಿಸ್ಬೋದು. ಯಾವ ಇಂಜಿನಿಯರಿಂಗು ಬೇಡ ಗುರು, ಕುರಿ ಮೇಯಿಸ್ಬಿಟ್ಟು 50,000 ಮಾಡಿ ದುಡ್ಡು ಮಾಡ್ಬೋದು. ಮಹಾಪ್ರಭುಗಳೇ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಯಜಾದ ಸಖತ್ತಾಗಿದ್ದೀನಿ, ಬೇಂದಾಸಾಗಿದ್ದೀನಿ. ಇವತ್ತು ಬೆಂಗಳೂರಿಂದ ನೋಡಿ ದೂರ ಇದ್ದೀನಿ ರೀ, ಸಖತ್ತಾಗಿದೆ, ಮಜಾ ಇದೆ, ಒಳ್ಳೆ ಲೊಕೇಶನ್ನು. ಬೆಂಗಳೂರಿಗೆ ಸಿಕ್ಕಾಬಟ್ಟೆ ಫಾಸ್ಟ್ ಅನಿಸುತ್ತೆ. ಇಲ್ಲಿ ಲೈಫು ಸ್ಲೋ ಸ್ಟಡಿ ಕಾಮ್ ಆಗಿದೆ, ಇಲ್ಲಿ ಸಖತ್ ಮಜಾ ಇದೆ. ಸೊ ಇವತ್ತಿನ ಲಾಗಲ್ಲಿ ಏನು ಹೈಫಂಡ ಇರಲ್ಲ, ಸಿಕ್ಕಾಬಟ್ಟೆ ಸಿಂಪಲ್ಲು, ಸಿಕ್ಕಾಬಟ್ಟೆ ನೀಟು, ಸಿಕ್ಕಾಬಟ್ಟೆ ಸೂದಿಂಗ್ ಆಗಿರುತ್ತೆ. ವ್ಲಾಗ್ನ ನೀವು ಎಂಜಾಯ್ ಮಾಡ್ತೀರ ಅಂತ ನಂಗೆ ಗೊತ್ತು. ಹಾಗಾದರೆ ತಡ ಮಾಡೋದು ಬೇಡ, ಹೊಸ ದಿನ ಹೊಸತನ, ಬನ್ನಿರಿ ಶುರು ಮಾಡೋಣ ನಮ್ಮ ಈ ದಿನ. ಏನು ಮಾಡ್ತಿದ್ದೀರಾ ಇಲ್ಲಿ? ಅಲ್ಲಿ ನೀರು ಕಟ್ತಾ ಇದೆ ಜೋಳಕ್ಕೆ, ಹಾಂ ನಮ್ಮ ದಾರಿಗೆ. ಹಾಂ ಇವಾಗ ಹಸ್ಕೊಳ್ಳೋದೆ. ಹಾಂ ಇಲ್ಲಿ ಮೇವು ಕೊಯ್ಕೊಳ್ತೀನಿ. ಹಾಂ ಏನೋ ಬೆಳೆಸ್ತಿದ್ದೀರಾ ಇಲ್ಲಿ? ಇದೇ ಸೀಡನ್ನು, ಸೀಡನ್ನು ಬೇಬಿ ಕಾನ್. ಇದಕ್ಕೆ ಹಿಂಗೆ ಚಾಕ್ ತಗೊಂಡು ಕೊಯ್ಬೇಕು. ಹಾಂ ಯಾವ ಥರ ಈ ಥರ ಒಂದು ಚಾಕ್ ಮಾಡಿಕೊಂಡಿವಿ. ಹಾಂ ಹಿಂಗೆ ಕೂದ್ಬಿಟ್ಟು ಹಿಂಗೆ ತಗೋತೀವಿ. ಓ ಇದೇ ಬೇಬಿ ಕಾರ್ನು? ಇದೇ ಬೇಬಿ ಕಾರ್ನು. ತಿನ್ಬೋದಾ ಇದು? ಸ್ವೀಟ್ ಆಗದೆ. ಸಕ್ಕ ಸ್ವೀಟ್ ಆಗಿದೆ. ಬೇಬಿ ಕಾರ್ನ ಫಸ್ಟ್ ಟೈಮ್ ಈ ಥರ ಹಸಿಯಾಗಿ ತಿಂತಾ ಇರೋದು, ಸಖತ್ತಾಗಿದೆ. ನನಗೆ ಸಾಹೇಬರು ಪ್ರಾಮಿಸ್ ಮಾಡೋರು ಇನ್ನೊಂದು ವಾರದಲ್ಲಿ ಬಂದರೆ 1 kg ಕೊಡ್ತಾರಂತೆ. ಏನು ಮಾಡಿದೀವಿ ಅಂದರೆ, ಈಗ ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಆಯ್ತದಲ್ವೇ, 22ನೇ ತಾರೀಕು. 22ನೇ ತಾರೀಕು. ಆಗ ಭಜನೆ ಮಾಡಿಕೊಂಡು ಊರಲ್ಲಿ ಇದು ಮಾಡುವಂತ ಇದೀವಿ. ಹೌದಾ? ಊರಲ್ಲಿ 22ನೇ ತಾರೀಕು ಬಂದ್ರೆ ಅರೇಂಜ್ಮೆಂಟು ಊರ್ ಸುತ್ತ ಈಗ ಅವರು ಕೊಟ್ಟವ್ರೆ, ಏನೋ ಪ್ರಸಾದ ಕೊಟ್ಟವ್ರೆ. ಪ್ರಸಾದ ಬಂತ ನಿಮ್ಗೆ? ತಲುಪ್ತಾ? ತಲುಪದೆ. ಓ ಸೂಪರ್. ಸಂಕ್ರಾಂತಿ ಹಬ್ಬದ ದಿನ ನಾವು ಹಬ್ಬದ ದಿನ ಭಜನೆ ಮಾಡ್ತೀವಿ, ಒಂದು 10 ಜನ. ಆಗ ಎಲ್ಲ ಹಂಚ್ತೀವಿ. ನೀವು ಭಜನೆ ನೋಡ್ಬೇಕು ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಬನ್ನಿ, ರೋಡ್ ಬರ್ತೀವಿ ಭಜನೆ ಮಾಡ್ಕೊಂಡು. ಯಾವ ರೋಡ್ಗಳು? ಯಾವ ರೋಡು? ಈ ಸ್ಟಾರ್ ರೋಡ್ ಅದಲ್ಲ, ಕರೆಕ್ಟಾಗಿ 7 ಗಂಟೆಗೆ ಇಲ್ಲಿ ಬರ್ತೀವಿ. ಆಯ್ತು, ಬರ್ತೀನಿ ನೋಡಿ. ಬೆಳಗ್ಗೆ ಕರೆಕ್ಟಾಗಿ 6:15 ಎದ್ದು ರೆಡಿ ಆಗ್ಬಿಟ್ಟು ಇವ್ರು ಭಜನೆ ಮಾಡೋದು ನೋಡಿ ಒಳ್ಳೆ ವೈಬ್ ತಗೋತೀನಿ, ಸಖತ್ತಾಗಿರುತ್ತೆ. ನಿಮಗೂ ಅದನ್ನ ತೋರಿಸ್ತೀನಿ. ಬೇಜಾರಾದ್ರೆ ಏನ್ ಮಾಡ್ತೀರಣ್ಣ? ಬೇಜಾರಾದ್ರೆ ಏನು ಮಾಡೋದು? ಏನು ಬೇಜಾರಾದ್ರೆ ಬಿಸಿಲಲ್ಲಿ ಮೇಯಿಸ್ಬಿಡ್ತೀರಿ ನೀವು. 50 ರೂಪಾಯಿ 3 ಹೊತ್ತು ಊಟ, ಒಂದು ಕಾಪಿ. ಬಿಸಿಲಲ್ಲಿ ಮೇಯಿಸಿರಾ? ಯಾಕೆ ಮೇಯ್ಸಕ್ಕಿಲ್ಲ? ನಮ್ಮ ಅವು ಹೇಳ್ಕೊಟ್ಟವಳೆ. ಮೇಯಿಸಿ ಹಾಂ ತವಾಗ್ತೀರಿ ನೀವು. ಹೌದಾ? ಹಳ್ಳಿಯಲ್ಲಿರೋರು ಬಿಸಿಲಲ್ಲಿ ಒಣಗ್ನಾರ್ರಿ. ನಿಮ್ಮವು ಯಾವುದು? ನಮ್ಮ ಇಲ್ಲಿ ಒಳಗೆ ತೆರ್ಸ್ಕೊಂಡವ್ ಮಗ. ಹೌದಾ? ಅಲ್ಲ ಈಗ ಡಿಫ್ರೆನ್ಸ್ ಹೆಂಗ್ ಗೊತ್ತಾಯ್ತವೆ? ಎಲ್ಲ ಒಂದೇ ತರ ಕಾಣ್ತವೆ ನಮ್ಗೆ. ಗೊತ್ತಾಯ್ತದೆ, ಅವ್ರ ಮನೆಗಳ್ಗೆ ಅವು ಹೊಂಟೈತೆ. ಹೌದಾ? ಅವ್ರವ್ರ ಮನೆಗೆ ಅದು ಹೊಂಟೋಗ್ಬಿಡ್ತಮ್ಮ ಸಂಜೆ. ಅವ್ರವ್ರ ಮನೆಗೆ ಅವೇ ಹೊಂಟೈತೆ. ಅಯ್ಯೋ ಸಖತ್ ಅಲ್ವಾ? ಅವ್ ಗೊತ್ತು. ದೊಡ್ಡದು ಅಂದ್ರೆ ಯಾವ್ದು ಜಾಸ್ತಿ ವರ್ಷ ಆಗಿರೋದು? ಯಾವ್ದು? ಟಗರುಗಳು. ಟಗರುಗಳು ಅದು ಅಲ್ಲದೆ ನಿಂತದಲ್ಲ ಅದು. ಈಗ ನಾಯಿಗಳು 12 ವರ್ಷ ಬದುಕ್ತವೆ, ಬೆಕ್ಕು ಒಂದು 16 ವರ್ಷ ಬದುಕ್ತಾವ ತಾನೆ. ಈ ಕುರಿಗಳು ಎಷ್ಟು ವರ್ಷ ಬದುಕಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೇಳಿ? ಅಷ್ಟೇ, ಎಲ್ಲ ಕೂದ್ ಬಿಡ್ತಾರಲ್ಲ. ಕುಯ್ತೀವಿ ನಾವು. ಹಬ್ಬ ಆಯ್ತ್ಲೆ, ಸಂಕ್ರಾಂತಿ ಹಬ್ಬ ಆಯ್ತ್ಲೆ, ಮಂಗಳವಾರ ಕೂದಾಕ್ತಿವಿ. ಬರದ ಹಂಗಾರ ಮಂಗಳವಾರ ಊಟಕ್ಕೆ? ಬನ್ನಿ. ಚೆನ್ನಾಗಿ ಆಡಾಡ್ತೀರಂತೆ ನೀವು. ಸುಶೀಲಮ್ಮ ಹೇಳಿದ್ರು ಚೆನ್ನಾಗಿ ಆಡಾಡ್ತಾರೆ ಅಂತ. ಒಂದೆರಡು ಪದವ ಬಿಡಿ ನಮ್ಗೆ. ಒಂದೆರಡು ಪದ ಹೇಳಲ್ಲ. ಅದೇನಕ್ಕೆ ಕಟ್ಟೋದು? ಅದಕ್ಕೆ ಹಂಗ್ ಕಟ್ಟಿವಿ. ಕಟ್ಟಿರೋದಾ? ಅಂದ್ರೆ ಓಡಬಾರ್ದು ಜಾಸ್ತಿ ಸ್ಪೀಡ್ ಆಗಿ ಅಂತ. ಓಡಾಯ್ತದೆ, ಕುರಿ ಕಂಡುತ್ತದೆ, ಏನು ದೌಡೋದು ಬಿಡ್ತದೆ. ಹೊಡೆದಾಕ್ ಬಿಡುತ್ತ ಅದಕ್ಕೆ. ಕುಸ್ತಿ ಆಡ್ತದೆ, ಕೊಂಬಲ್ವೇ ಏಟ್ ಮಾಡ್ತದೆ, ಅದಕ್ಕೆ ಕಟ್ಟೋದು. ಇಲ್ಲಿ ಮರಿ ನನ್ನ ಹತ್ರ ಇದೆ, ಅದ್ರ ಅಮ್ಮ ನಾನು ಇಲ್ಲಿ ಹೋಗ್ತೀನಿ ಎಲ್ಲಾ ಕಡೆ ಬರ್ತಾವಳೆ, ಬಿಡು ನನ್ನ ಮಗನ್ ಬಿಡು ಅಂತ. ಅದೇ ಅಲ್ವಾ ತಾಯಿ, ಹಂಗೆ ಕಣ್ರಿ. ಮರಿ ಎಲ್ಲೋಗುತ್ತೆ ಅಲ್ಲಿ ತಾಯಿ ಬಂದ್ಬಿಟ್ಟು ನಮ್ಮ ಮಗಳನ್ನ ಬಿಟ್ಬಿಡು ಅಂತ. ನಾನೇನು ಹಾಗೆ ಮಾಡಲ್ಲ, ಸುಮ್ಮನೆ ಮಡ್ಲಲ್ಲಿ ಇಟ್ಕೊಂಡಿದ್ದೀನಿ. ಆದ್ರೂ ತಾಯಿ ಮಗುನ್ ಬೇರೆ ಮಾಡಿದ್ಯಲ್ಲ ಅದನ್ನು? ತಾಯಿ ಮಗನ ಬೇರೆ ಮಾಡಲ್ಲ ನಾವು. ಇವರು 2 ಹೊತ್ತು ಊಟ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಈ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಕುರಿ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಹೇಳೋದು, ಊಟ ನೀವು ತಿನ್ನಿ, ಬೇಡ ಅನ್ನಲ್ಲ. ಎಷ್ಟೊತ್ತು 3 ಹೊತ್ತು ಇಲ್ಲ ಅಂದ್ರೆ 5 ಹೊತ್ತು ಊಟ ವೇಸ್ಟ್ ಮಾಡಬೇಡಿ. ಈ ರೆಸ್ಟೋರೆಂಟ್ಸ್ಗೆಲ್ಲ ಹೋಗ್ತೀವಿ, ಪಿಜ್ಜಾ ಬರ್ಗರ್ ಏನೇನೋ ತಿಂತಾ ಇರ್ತೀವಿ, ಸಿಕ್ಕಾಬಟ್ಟೆ ಫುಡ್ ವೇಸ್ಟ್ ಮಾಡ್ತೀವಿ. ಫುಡ್ ವೇಸ್ಟ್ ಮಾಡೋ ಬದಲು ಸ್ವಲ್ಪ ನಮಗೆ ಜಾಸ್ತಿ ಅನ್ಸಿದ್ರೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಯಾರಿಗೋ ಕೊಡೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬುತ್ತೆ, ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ, ಅದನ್ನ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಹೇಳೋದು, ನೆವರ್ ವೇಸ್ಟ್ ಫುಡ್ನ ವೇಸ್ಟ್ ಮಾಡಬೇಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್.
ಅಂದ್ರೆ ಕುರಿ ಮೇಯಿಸೋದು ಹೆಂಗೆ, ಹ್ಮ್ ನೆಕ್ಸ್ಟ್ ಏನ್ ಮಾಡ್ತಾರೆ, ಸಂಕ್ರಾಂತಿ ಹಬ್ಬ ಇದೆ, ಅದೊಂದು ಬೇಜಾರು ಅಂತಾನು ಹೇಳ್ಬೋದು, ಖುಷಿ ಅಂತಾನು ಹೇಳ್ಬೋದು. ಅಂದ್ರೆ ಹಬ್ಬ ಖುಷಿನೇ, ಬಟ್ ಅದೇ ಅವ್ರ ಟ್ರೆಡಿಷನ್ ಅಲ್ಲಿ ಅದು ಟಗರನ್ನು ಹೊಡಿಯೋದು ಅವ್ರ ಟ್ರೆಡಿಷನ್ ಅಲ್ಲಿ ಬಂದಿದೆ. ಸೊ ಏನು ಮಾಡಕ್ಕಾಗಲ್ಲ. ಚೆನ್ನಾಗಿ ಮಾಡ್ತಿದ್ರ. ಎಲ್ಲಿವರೆಗೂ ಹೋಗ್ತೀರಾ ಈಗ? ಇವಾಗ ಊರು ಸುತ್ತ ಹೋಯ್ತೀವಿ. ಶ್ರೀರಾಮನ್ಗೆ ಅಯೋಧ್ಯೆಯಲ್ಲಿ 22ನೇ ತಾರೀಕು ಸ್ಥಾಪನೆ ಇದೆ. ಅವತ್ತು ನಾವು ಅದ್ದೂರಿಯಾಗೆ ಶ್ರೀರಾಮನ ಫೋಟೋ ಮಡಗಿ ಊರಿಗೆಲ್ಲ ಪ್ರಸಾದ ಕೊಟ್ಟು ಊರು ಸುತ್ತ ಮೆರವಣಿಗೆ ಮಾಡ್ತೀವಿ. ಪಲ್ಲಕ್ಕಿ ಮೇಲೆ ಶ್ರೀರಾಮನ. ನಮ್ಮೂರಲ್ಲಿ ಐತಿಹಾಸಿಕವಾಗಿ ನಡ್ಕೊಂಡ್ಬಂದಿರೋದು ಇದು ಐತಿಹಾಸಿಕವಾಗಿ ನಡ್ಕೊಂಡ್ಬಂದಿರುವಂತದ್ದು ಸುಮಾರು ತಲೆಮಾರುಗಳಿಂದ. ಮಹಾಪ್ರಭುಗಳೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಎಕ್ಸೈಟಿಂಗ್ ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಈ ತರಲೇ ಹೋಗಿ ಬರಲೇ. ಬಾಬಾ, ಐ ಲವ್ ಯು ಆಲ್, ಟೇಕ್ ಕೇರ್.